ಭದ್ರತಾ ತಪಾಸಣೆ ಸ್ಥಳದಲ್ಲಿ ಗುಂಡಿನ ದಾಳಿ ನಡೆದಿದೆ. ಗುಂಡಿನ ದಾಳಿ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಸಿಬ್ಬಂದಿ ತಕ್ಷಣ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಮಾಹಿತಿ, ಸ್ವತಃ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಒಬ್ಬ ಸಿಬ್ಬಂದಿಗೆ ಗುಂಡು ತಗುಲಿತ್ತು, ಆದರೆ ಬಚಾವಾಗಿದ್ದಾರೆ. ಕಾರಣ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಅವರು ಧರಿಸಿದ್ರು, ಹಾಗಾಗಿ ಅವರು ಕೂಡ ಬಚಾವಾಗಿದ್ದಾರೆ. ಮುಖ್ಯ ದ್ವಾರದಲ್ಲೇ ಈ ಗುಂಡಿನ ದಾಳಿ ನಡೆದಿರೋದು. ಅಲ್ಲಿದ್ದಂಥ ಗ್ಲಾಸ್ ಕೂಡ ಪುಡಿ ಪುಡಿಯಾಗಿದೆ. ತತ್ಕ್ಷಣವೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗಳು ಆತನನ್ನ ನೆಲಕ್ಕೆ ಕೆಡವಿ ಕೈಕಾಲು ಕಟ್ಟಿ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಆತನಿಂದ ಈಗ ಏನೆಲ್ಲ ಅಪ್ಡೇಟ್ಸ್ ಮಾಹಿತಿಗಳು ಸಿಗುತ್ತೆ, ಯಾರು ಕಳಿಸಿದ್ರು, ಆತನೇ ಬಂದಿದ್ನ, ಆತನ ಗುರಿ ಯಾರಾಗಿದ್ರು, ಯಾತಕ್ಕಾಗಿದ್ರು, ಜೊತೆಗೆ ಇಲ್ಲಿಯವರೆಗೂ ಅಂದರೆ ಮುಖ್ಯ ದ್ವಾರದವರೆಗೂ ಆತ ಹೇಗೆ ಬಂದ, ಇಷ್ಟೆಲ್ಲ ರಕ್ಷಣಾ ಪಡೆಗಳ ನಡುವೆಯೂ ಆತ ಬಂದಿದ್ದು ಹೇಗೆ ನೋಡಿ. ಬುಲೆಟ್ ಪ್ರೂಫ್ ಜಾಕೆಟ್ ಇದೆಯಲ್ಲ, ಅದನ್ನ ಸುಮ್ಮನೆ ಹಾಕೊಂಡು ಎಲ್ಲ ಕಡೆನೂ ಓಡಾಡಲ್ಲ. ಒಂದು ಕಡೆ ಸಂದೇಹ, ಒಂದು ಕಡೆ ರಕ್ಷಣೆ, ಒಂದು ಕಡೆ ನಡೆಯಬಹುದು ಅನ್ನುವಂಥ ಅಂದಾಜು ಇರೋದ್ರಿಂದಲೇ ಭದ್ರತಾ ಸಿಬ್ಬಂದಿಗಳು ಮೊದಲು ತಾವು ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬುಲೆಟ್ ಪ್ರೂಫ್ ಜಾಕೆಟನ್ನು ಧರಿಸಿರ್ತಾರೆ. ಅದು ಇಲ್ಲಿ ವರ್ಕೌಟ್ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿದ್ದಂಥ ಸಿಬ್ಬಂದಿ ಓರ್ವನಿಗೆ ಗುಂಡು ತಗಲಿದೆ, ಆದರೆ ಬುಲೆಟ್ ಪ್ರೂಫ್ ಜಾಕೆಟ್ ಆಗಿದ್ದರಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಯಾವಾಗ ಈ ಅವಘಡಗಳು, ಈ ದಾಳಿಯ ಸಂದರ್ಭಗಳು ಕ್ರಿಯೇಟ್ ಆಯಿತು, ತತ್ಕ್ಷಣವೇ ಆತ ಯಾರು ಏನು ಅನ್ನೋದನ್ನು ಅಲ್ಲಿದ್ದಂಥ ಭದ್ರತಾ ಪಡೆಗಳ ಸಿಬ್ಬಂದಿಗಳು ಆತನನ್ನು ನೆಲಕ್ಕೆ ಕೆಡವು ಹಾಕಿದ್ದಾರೆ. ಕೈಕಾಲು ಕಟ್ಟಿ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಈಗ ವಶಕ್ಕೆ ಪಡೆದುಕೊಂಡಿರುವಂಥ ಆತನಿಂದ ಏನೆಲ್ಲ ಮಾಹಿತಿಗಳು ಬರುತ್ತೆ, ಹೇಗೆ ಬಂದ ಆತ, ಜೊತೆಗೆ ಯಾರೆಲ್ಲ ಇದ್ದರು, ಯಾರನ್ನ ಗುರಿಯಾಗಿಸಿಕೊಂಡು ಗುಂಡಿನ ದಾಳಿಯನ್ನು ಮಾಡಿರುವಂತಹ ಉದ್ದೇಶ ಅವರದಲ್ಲಿತ್ತು, ಜೊತೆಗೆ ಏನೆಲ್ಲ ಇದೆ ವಿಚಾರಗಳು, ಮಹತ್ವದ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಭದ್ರತಾ ತಪಾಸಣೆಯ ಸ್ಥಳದಲ್ಲಿಯೇ ದಾಳಿ ನಡೆದಿದೆ ನೋಡಿ. ಯಾರು ಒಳಗಡೆ ಹೋಗ್ತಾರೆ ಬರ್ತಾರೆ, ಅವ್ರ ಹತ್ರ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಅಥವಾ ಬರಿಗೈಲಿ ಬಂದಿದ್ದಾರಾ, ಏನಾದರೂ ಸೀಕ್ರೆಟಾಗಿ ಇಟ್ಕೊಂಡು ಬಂದಿದ್ದಾರಾ, ಈ ರೀತಿಯಾದಂಥ ತಪಾಸಣೆ ನಡೆಸುತ್ತಾರಲ್ಲ, ಆ ತಪಾಸಣೆಯ ಸಂದರ್ಭದಲ್ಲೇ ಗುಂಡಿನ ದಾಳಿ ನಡೆದಿರೋದು. ಒಂದು ವೇಳೆ ಭದ್ರತಾ ತಪಾಸಣೆಯ ವೇಳೆ ಆತ ಏನಾದರೂ ಆಗ ಗುಂಡು ಆರಿಸುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಅಂದಿದ್ರು ಆತ ಸಿಕ್ಕಾಕೊಳ್ತಾ ಇದ್ನೋ ಏನೋ, ಆದರೆ ಆ ಕ್ಷಣವೇ ಆತ ಗುಂಡು ಹಾರಿಸೋದಕ್ಕೆ ಮುಂದಾಗ್ಬಿಟ್ಟಿದ್ದಾನೆ ನೋಡಿ. ಎಷ್ಟರ ಮಟ್ಟಿಗೆ ಅತಿ ದೊಡ್ಡ ದಾಳಿಯನ್ನು ನಡೆಸೋದಕ್ಕೆ ಆತ ಹಾಗಾದರೆ ಸಜ್ಜಾಗಿದ್ದ, ಯಾರನ್ನ ಗುರಿ ಹಾಕಿಸ್ಕೊಂಡು ಬಂದಿದ್ದ, ಭಾಳಷ್ಟು ಕುತೂಹಲ, ಜೊತೆಗೆ ಭಯ ಹುಟ್ಟಿಸುವಂತಿದೆ, ನಡುಕ ಹುಟ್ಟಿಸುವಂತಿದೆ. ಅಲ್ಲಿದ್ದವರಂತೂ ನಡುಗು ಹೋಗಿದ್ದಾರೆ, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಔತ್ಕೊಂಡಿದ್ದಾರೆ. ಯಾವಾಗ ಗುಂಡಿನ ದಾಳಿಯ ಸೌಂಡ್ ಕೇಳಿಸುತ್ತೋ ಆಗಲೇ ಭಯಭೀತರಾಗಿದ್ದಾರೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಪತ್ನಿಯವರು ಕೂಡ ಅಲ್ಲೇ ಇರ್ತಾರೆ, ಇನ್ನು ಉಪಾಧ್ಯಕ್ಷರಾದಂಥ JD ವ್ಯಾನ್ಸ್ ಕೂಡ ಅಲ್ಲೇ ಇರ್ತಾರೆ. ಇವರೆಲ್ಲರ ನಡುವೆಯೂ ಶ್ವೇತ ಭವನದಲ್ಲಿ ಗುಂಡಿನ ಸದ್ದು ಮೊಳಗಿದ ಹೇಗೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡೋದ್ರ ಜೊತೆಗೆ ಈಗ ವಶಕ್ಕೆ ಪಡೆದುಕೊಂಡಿರುವ ಆತ ಏನು ಹೇಳ್ತಾನೆ ಅನ್ನೋದ್ರ ಕಡೆ ಎಲ್ಲರ ಚಿತ್ತ ನೆಟ್ಟಿದೆ. ಇದ್ರ ಬಗ್ಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಟ್ರೂತ್ನಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. Saying, it's like a weird feeling, and they would let him get through, but they didn't let him get through. They drew those guns so fast. They looked like Matt Dillon. They looked like somebody that knew what they were doing. What do we do? But it comes with the territory. And if you want to do a great job, I really believe that. And you take a look at what's happened to some of our greatest presidents, and it doesn't happen to people that don't do anything. And it's not going to deter me from winning the war in Iran. I don't know if that had anything to do with it. I really don't think so, based on what we know. But we're going to continue to do a great job. That's all I can do. Thank you very much. I'll see you tomorrow. Thank you. Thank you. Thank you. Glad you're okay. People would be looking and saying, it's like a weird feeling, and